ಇದಲ್ಲ ನಮ್ಮ ಏರ್ ಬಿ ಎನ್ ಬಿ ಎಂಟ್ರೆನ್ಸು. ಇದು ನಾವೊಂದು ಒಂದು 20 ಆ್ಯಕ್ಚುಲಿ ಒಂದು 15 ಮೆಟ್ಲು ಹತ್ಬಿಟ್ಟು ಆ ಬಾಗಿಲು ತೆಗೆದ್ರೆ ಮೇನ್ ರೋಡು, ಅಲ್ಲಿಂದ ಬರ್ತೀವಿ. ಬಂದ್ಬಿಟ್ಟು ಹಿಂಗೊಂದು ವಾಕ್ವೇ ಇದೆ. ಈ ಕಾರಿಡಾರಲ್ಲಿ ಹಿಂಗೆ ನಡ್ಕೊಂಡು ಬಂದರೆ ಇದು ನಮ್ಮ ಏರ್ ಬಿ ಎನ್ ಬಿ ಮೇನ್ ಎಂಟ್ರೆನ್ಸು. ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಇಲ್ಲೊಂದು ಲಾಕ್ಡ್ ರೂಮ್ ಇದೆ. ಇದು ಪಾತ್ವೇ. ಎದುರುಗಡೆಗೆ ನಿಮಗೊಂದು ಸಿಂಕ್ ಕಾಣಿಸ್ತಾ ಇದೆ. ಕಾರಿಡಾರಿಂದ ಒಳಗಡೆ ಬಂದರೆ ಫಸ್ಟ್ ರೈಟ್ ಸೈಡ್ಗೆ ಒಂದು ಡೋರ್ ಬರುತ್ತೆ. ಈ ಡೋರ್ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಹೀಟರು, ಇನ್ನೊಂದು ಲಾಕ್ಡ್ ಡೋರು, ಆಮೇಲೆ ಒಂದು ಸೋಫಾ ಮತ್ತು ಇನ್ನೊಂದು ಸಿಟ್ಟಿಂಗ್ ಏರಿಯಾ. ಹೊರಗಡೆ ಒಂದು ವರಂಡ, ಇದು ಹಾಲ್ ಅಂದ್ಕೋಬೋದು. ಇಲ್ಲಿ ಟಿ ವಿ ಎಲ್ಲ ಇತ್ತು. ನಾವು ಯಾವತ್ತೂ ಈ ಮನೆಯಲ್ಲಿ ಟಿ ವಿ ನೋಡೋಕ್ಕಾಗಲೇ ಇಲ್ಲ. ಇದು ಅವ್ರದ್ದು ಡ್ರೈಯಿಂಗ್ ಏರಿಯಾ ಥರ. ಇದು ಹೊರಗಡೆ MG ಮಾರ್ಗ್ ಕಾಣುತ್ತೆ. ಆಮೇಲೆ ಇದಾದಮೇಲೆ ಈ ಕಡೆ ಹಾಗೆ ಬಂದರೆ ಇಲ್ಲೊಂದು ಅಗೇನ್ ಲಾಕ್ಡ್ ಗಾಡ್ರೇಜು. ಇಲ್ಲಿ ಒಳಗಡೆ ಒಂದು ರೂಮ್ ನಂಬರ್ 1. ರೂಮ್ ನಂಬರ್ 1ಅಲ್ಲೂ ಹೊರಗಡೆ ವ್ಯೂ MG ಮಾರ್ಕ್ದು. ಇಲ್ಲಿ ಒಂದು ಕಬರ್ಡ್ ಇದೆ. ಕೆಳಗಡೆ ಕಬರ್ಡಲ್ಲಿ ಸ್ಟೋರೇಜ್ ಇದೆ. ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಇದು ರೂಮ್ ನಂಬರ್ 1. ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇದು ರೂಮ್ ನಂಬರ್ 2. ಇಲ್ಲೊಂದು ಡ್ರೆಸ್ಸಿಂಗ್ ಮಿರರು, ಬೆಡ್ಡು. ಆ ಕರ್ಟನ್ ಹಿಂದ್ಗಡೆ ಮತ್ತು MG ಮಾರ್ಗಿದೆ. ಈ ಕರ್ಟನ್ ಹಿಂದ್ಗಡೆ ಅದೇ ಡ್ರೈಯಿಂಗ್ ಏರಿಯಾ ತೋರಿಸಿದ್ನಲ್ಲ ಅದು. ಇಲ್ಲಿ ಹೀಟರ್ ಇತ್ತು. ಈ 2 ಕಬೋರ್ಡು ಲಾಕ್ ಆಗಿತ್ತು. ಆಮೇಲೆ ಇದು ಒಂದು ಡ್ರೆಸ್ಸಿಂಗು, ಅದು ಮಾತ್ರ ಓಪನ್ ಇತ್ತು. ಈ ಬೀರು ಮತ್ತು ಲಾಕ್ ಆಗಿತ್ತು. ಇನ್ಫಾರ್ಮೇಷನ್, ರೂಲ್ಸ್, ರೆಗ್ಯುಲೇಷನ್ ಎಕ್ಸೆಟ್ರಾ. ಮತ್ತು ನಾವು ಇದು ಹಾಲ್ ಕಡೆಗೆ ಬರ್ತಾಯಿದ್ವಿ. ಇಲ್ಲೊಂದು ಚಿಕ್ಕ ಹೀಟರ್ ಕೂಡ ಯಾವಾಗಲೂ ಇಟ್ಕೊಂಡಿದ್ವಿ. ಈ ಮನೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇರೋದು ಇಲ್ಲಿ ಒಂದೇ ಟಾಯ್ಲೆಟು. ಟಾಯ್ಲೆಟ್ ಚೆನ್ನಾಗೇನಾಯಿತು. ಇಲ್ಲೊಂದು ಕಿಟಕಿ, ಗೀಝರ್, ವಾಷಿಂಗ್ ಮಿಷಿನ್, ಸ್ಟೋರೇಜ್, ಸಿಂಕ್, ಇದಿಷ್ಟು ಇಲ್ಲಿತ್ತು. ಬಟ್ ಒಂದೇ ಟಾಯ್ಲೆಟ್. ನಾವು ಸ್ವಲ್ಪ ಕೆಲವರಿಗೆ ಪ್ರಾಬ್ಲಮ್ ಆಗ್ಬೋದು. ಸೀದಾ ಈ ಕಾರಿಡಾರಲ್ಲಿ ನಡ್ಕೊಂಡು ಹಿಂಗೆ ಹೋದರೆ ಪಕ್ಕದಲ್ಲಿ ಪ್ಯಾಂಟಲೂನ್ ಶೋರೂಮ್ ಇದೆ. ಆ ಪ್ಯಾಂಟಲೂನ್ ಶೋರೂಮ್ನ ಪಾರ್ಕಿಂಗ್ ಕಾಣುತ್ತೆ. ಹಾಗೆ ಇಲ್ಲಿ ಒಂದು ಯುಟಿಲಿಟಿ ಸಿಂಕ್ ಇದೆ. ಹಾಗೆ ಹಿಂಗೆ ಎಡಗಡೆಗೆ ತಿರುಗಿದ್ರೆ ಇಲ್ಲಿ ಒಂದು ಚಿಕ್ಕ ಬಾಲ್ಕನಿ ಥರ ಇದೆ. ಅದು ಲಾಕ್ ಆಗಿತ್ತು. ನಾವೇನು ಅದನ್ನ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಒಂದು ಹಳೆ ಕಾಲದ ಸ್ಟೀಲ್ ತಟ್ಟೆ ಸ್ಟ್ಯಾಂಡು, ವಾಶ್ ಬೇಸಿನ್ನು, ನೀರು, ಮತ್ತು ಒಂದು ಇಂಡಕ್ಷನ್ ಕುಕ್ಕರು, ಫ್ರಿಡ್ಜು. ಆಮೇಲೆ ಇಲ್ಲೊಂದು ಚಿಕ್ಕ ಸ್ಟೋರೇಜ್ ಯೂನಿಟ್ ಥರ ಇತ್ತು. ಈ ಸ್ಟೋರೇಜ್ ಯೂನಿಟ್ನು ನಾವೇನು ಅಷ್ಟಾಗಿ ಯೂಸ್ ಮಾಡಲಿಲ್ಲ. ಅರ್ಧಕ್ಕರ್ಧ ಲಾಕ್ ಆಗಿತ್ತು. ಮತ್ತು ಹಿಂಗೆ ಹೊರಗಡೆ ಬಂದರೆ ಇಲ್ಲಿ ಒಂದು ಸಣ್ಣ ಡೈನಿಂಗ್ ಟೇಬಲ್ ಇತ್ತು. ಈ ಡೈನಿಂಗ್ ಟೇಬಲ್ಗೆ 4 ಚೇರ್ ಇತ್ತು. ಯುಟಿಲಿಟಿ ಏರಿಯಾ ಇದೆ. ಯುಟಿಲಿಟಿ ಏರಿಯಲ್ಲಿ ಒಂದು ವಿಷಯ ಹೇಳೋದು ಮರ್ತೋಗಿತ್ತು. ಫ್ಯಾನ್ ಹಾಕಿದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಮಳೆ ಬಂದು ಒಣಗೋದೇ ಇಲ್ಲ ಇಲ್ಲಿ ಬಟ್ಟೆಗಳು. ಹಾಗಾಗಿ ಫ್ಯಾನ್ ಹಾಕಿದ್ದಾರೆ. ಅದು ತೋರ್ಸಕ್ಕೆ ಬಂದೆ. ಡೈನಿಂಗ್ ಟೇಬಲ್ಲು ಆದಮೇಲೆ ಇಲ್ಲಿ ಇನ್ನೊಂದು ಸಿಟ್ಟಿಂಗ್ ಏರಿಯಾ ಇತ್ತು. ಸೋಫಾ, ಒಂದು ಸಣ್ಣ ಶೋಕೇಸು ಎಲ್ಲ ಇತ್ತು. ಡೈನಿಂಗ್ ಟೇಬಲ್. ಇದು ನಮ್ಮ Airbnb ಟೂರು. ಹೊರ್ಗೋಗೋಕೆ ಮುಂಚೆ ಇಲ್ಲೊಂದು ಚಪ್ಪಲಿ ಸ್ಟ್ಯಾಂಡ್ ಇತ್ತು. ಹಾಗೆ ಹೊರಗಡೆ ಬಂದು ಎಕ್ಸಿಟ್.